ರುಚಿಕರವಾದ ಮೋಮೋಸ್. ಒಂದು ಸಮಯದ ಮಾತಿದೆ. ಒಂದು ಗ್ರಾಮದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಿದ್ರು. ಅವರ ಹೆಸರು ನಟ್ಟು ಮತ್ತು ಗಟ್ಟು ಇತ್ತು. ನಟ್ಟು ಗಟ್ಟುನ ದೊಡ್ಡ ಅಣ್ಣ ಇದ್ದ. ನನ್ನ ತಮ್ಮ, ನೀನು ಹೀಗೆ ಯಾರ ಹತ್ತಿರನೂ ಸುಮ್ಮನೆ ಜಗಳ ಆಡಬೇಡ. ನಿನ್ನ ಆರೋಗ್ಯದ ಮೇಲೆ ಹಾನಿ ಆಗ್ಬಿಡುತ್ತೆ. ಅಣ್ಣ, ನೀವು ಏನು ಹೇಳಬೇಡಿ, ಇದೇ ನಿಮಗೋಸ್ಕರ ಚೆನ್ನಾಗಿರುತ್ತೆ. ನನ್ನ ಮುಖ ತರಿಸ್ಬೇಡಿ. ನನ್ನ ತಮ್ಮ, ಇಷ್ಟು ಕೋಪ ಮಾಡಬಾರ್ದು. ನಾನು ಒಪ್ಕೋತೀನಿ ಈ ಹುಡುಗನಿಂದ ತಪ್ಪಾಗಿದೆ ಅಂತ. ಆದರೆ ಇಷ್ಟು ಕೋಪ ಮತ್ತೆ ಬೈಯೋದು ಚೆನ್ನಾಗಿರಲ್ಲ. ಅರೆ ಇರ್ಲಿ ಬಿಡಿ, ಇದೆಲ್ಲ ನೀವು ಯಾರಿದ್ದೀರಾ ನನಗೆ ಇವೆಲ್ಲ ತಿಳಿಸೋದಕ್ಕೆ? ಹಾಗೇನು ನಿಮಗೆ ಏನು ಗೊತ್ತಿದೆ ಇದೆಲ್ಲ ಬಿಸ್ನೆಸ್ಸು ಯಾವ ತರ ಮಾಡ್ತಾರಂತ? ಗಟ್ಟು ಬಾಲನೆ ಕೆಟ್ಟವಾದ ಹುಡುಗನಿದ್ದ. ಅಲ್ಲಿ ಅವರಿಬ್ಬರ ಮಾತು ನಟ್ಟುನ ಪತ್ನಿ ಕಮಲ ಮುಚ್ಕೊಂಡು ಕೇಳ್ತಾ ಇದ್ದಳು. ಅರೆ ಸ್ವಲ್ಪ ಕೇಳಿ, ಈ ಕಡೆ ಅಂತೂ ಬನ್ನಿ. ನೀವು ಹೋಗಿರಿ ಮತ್ತೆ ನಿಮ್ಮ ಪತ್ನಿಯ ಸೇವೆ ಮಾಡಿರಿ. ಕೇವಲ ಇದೇ ಬರುತ್ತಲ್ಲ ನಿಮಗೆ? ಹಾ, ಬರ್ತಾ ಇದ್ದೀನಿ. ನಟ್ಟು ತನ್ನ ಪತ್ನಿಯ ಶಬ್ದ ಕೇಳ್ಕೊಂಡು ಒಳಗೆ ಹೋಗಿ ಬಿಟ್ಟಿದ್ದ. ಅವಾಗ್ಲೇ ಗಟ್ಟು ಹಿಂದೆಯಿಂದ ಹೇಳಿದ್ದ, ಹೋಗು ಹೋಗು, ಪತ್ನಿಯ ಕೆಲಸದವನು. ಹಾ, ಹೇಳು ಕಮಲಾ. ನೋಡಿ, ನನಗೆ ನಿಮ್ಮ ತಮ್ಮ ಸ್ವಲ್ಪನೂ ಚೆನ್ನಾಗ್ ಅನ್ಸೋದಿಲ್ಲ. ನಾನು ನಿಮ್ ಬಗ್ಗೆ ಇಷ್ಟೆಲ್ಲ ದೌರ್ಜನ್ಯ ಸಹಿಸ್ಕೊಳ್ಳೋದಿಲ್ಲ. ನೀವು ಏನಾದ್ರೂ ಮಾಡಲ್ಲ ಯಾಕೆ? ಕಮಲಾ ಶಾಂತ್. ಅರೆ ಶಾಂತವಾಗು. ನೋಡು, ನೀನು ಇಷ್ಟು ಯೋಚಿಸ್ಬೇಡ, ಸರಿನಾ? ಸರಿ, ನಾನು ಮುನ್ನಿಗೆ ಶಾಲೆ ಬಿಡಲು ಹೋಗ್ತಾ ಇದ್ದೀನಿ. ಬಾಜಾರಿಂದ ಏನಾದ್ರೂ ತರೋದಿದೆನಾ? ಹಾ, ಅದು ಬಟ್ಟೆ ಹೊಲಿದು ಕೊಡೋದಿದೆ. ಮತ್ತೆ ಕೆಂಪು ಮತ್ತು ಹಸಿರು ಬಣ್ಣದ ದಾರ ಮುಗಿದು ಹೋಗಿದ್ದೆ. ನೀವು ವಾಪಸ್ ಬರುವಾಗ ಬಜಾರಿಂದ ತಗೊಂಡು ಬನ್ನಿ. ಹಾ, ಸರಿ ಇದೆ. ನಡಿ ಮುನ್ನಿ, ಶಾಲೆಗೆ ಹೋಗೋಣ. ನಟ್ಟು ತನ್ನ ಮಗಳಿಗೆ ಶಾಲೆಗೆ ಬಿಡಲು ಹೋದನು. ಮತ್ತೆ ಈ ಕಡೆ ಕಮಲ ಮನೆಯ ಕೆಲಸದಲ್ಲಿ ವ್ಯಸ್ತವಾದಳು. ಮನೆಯ ಕೆಲಸ ಮಾಡಿದ ನಂತರ ಕಮಲ ಬಟ್ಟೆನೂ ಹೊಲಿತಿದ್ದಳು. ಅದರಿಂದ ಮನೆಯ ಖರ್ಚು ಕೂಡ ನಡೆತಿತ್ತು. ಓ, ನನಗಂತೂ ಬಹಳ ಚಿಂತೆ ಆಗ್ತಾ ಇದೆ. ಇವಾಗ ನಾನು ಏನ್ ಮಾಡ್ಲಿ? ಮನೆಯ ಖರ್ಚು ಹೆಚ್ಚಾಗಿದೆ. ಮೇಲಿಂದ ಮುನ್ಯ ಓದು ಬರಹ. ಇದೇ ಯೋಚಿಸುತ್ತಾ ಅವಳು ದೇವಸ್ಥಾನಕ್ಕೆ ತಲುಪಿದ್ದಳು. ಮತ್ತೆ ದೇವರಿಗೆ ತನ್ನ ಎಲ್ಲ ದುಃಖ ಹೇಳುತ್ತಿದ್ದಳು. ಮಗಳೇ, ಇದು ತಗೋ ಪ್ರಸಾದ. ನಿನ್ನ ಎಲ್ಲಾ ಇಚ್ಛೆಗಳು ಪೂರ್ತಿ ಆಗಲಿ, ಮತ್ತೆ ಎಲ್ಲಾ ಚಿಂತೆಗಳು ದೂರವಾಗಲಿ, ಮತ್ತೆ ನೀನೇ ನಿನ್ನ ಕುಟುಂಬಕ್ಕೆ ಸಫಲತೆಯ ಕಾರಣವಾಗು. ಹಾ, ನನ್ನ ಮನ್ಸಂತೂ ಇವಾಗ ಶಾಂತವಾಗಿ ಕಾಣಿಸ್ತಾ ಇದೆ. ಪರಮಾತ್ಮ, ನಿನ್ನ ಮಾಯ ಅಪರಂಪರವಿದೆ. ಕೆಲವು ದಿನದ ನಂತರ ಕಮಲ ಹತ್ತಿರ ಬಟ್ಟೆಗಳು ಹೊಲಿಯಲು ದೊಡ್ಡ ಆರ್ಡರ್ ಬಂದಿತ್ತು. ಅದರಿಂದ ಅವಳಿಗೆ ಬಹಳ ಲಾಭವಾಯಿತು. ಅರೆ ಕೇಳ್ತಾ ಇದ್ದೀರಾ? ಈ ಕಡೆ ಬನ್ನಿ ಅಲ್ಲ, ಸ್ವಲ್ಪ ಮಾತಾಡೋದಿದೆ. ಇದು ಸ್ವಲ್ಪ ದುಡ್ಡಿದೆ, ನೀವು ತಗೋಲಿ. ನಾನು ಯೋಚಿಸಿದ್ದೀನಿ, ಈ ದುಡ್ಡಿನಿಂದ ನೀವು ಪಟ್ಟಣಕ್ಕೆ ಹೋಗಿ ಮತ್ತೆ ಕೆಲಸ ಕಲ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಮಾಡಿ. ಸರಿ ಇದೆ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ನಟ್ಟು ತನ್ನ ಪತ್ನಿ ಕಮಲ ದುಡ್ಡಿನಿಂದ ಪಟ್ಟಣಕ್ಕೆ ಹೋಗಿಬಿಟ್ಟ. ಅಲ್ಲಿ ಹೋಗ್ಬಿಟ್ಟು ಅವನು ಒಂದು ದೊಡ್ಡ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡಿದ್ದ. ಮತ್ತೆ ಎಲ್ಲಾ ತರದ ಅಡಿಗೆ ಮಾಡಲು ಕಲ್ತ್ಕೊಂಡ. ಆದರೆ ಅವನು ಮೋಮೋಸ್ ಬಹಳ ಚೆನ್ನಾಗಿ ಮಾಡುತ್ತಿದ್ದ. ಅದರಗೋಸ್ಕರ ಅವನು ಪಟ್ಟಣದಲ್ಲಿ ಫೇಮಸ್ ಆಗ್ಬಿಟ್ಟ. ಮತ್ತೆ ರೆಸ್ಟೋರೆಂಟ್ ನ ಮಾಲೀಕ್ ನಟ್ಟುನ ದುಡಿಮೆಯಿಂದ ಖುಷಿ ಆಗ್ಬಿಟ್ಟ. ನಟ್ಟು, ನನಗೆ ನಿನ್ನ ಕೆಲಸ ಬಹಳ ಇಷ್ಟವಾಯಿತು. ಮತ್ತೆ ನಾನು ಅನ್ಕೋತೀನಿ, ನೀನು ಈ ಕೆಲಸಕ್ಕೆ ಇದೇ ರೀತಿ ಇಟ್ಕೊಂಡ್ಬಿಡು. ಇದು ತಗೋ ನಿನ್ನ ಇನ್ಕ್ರಿಮೆಂಟ್. ಮಾಲೀಕರೇ, ನಾನು ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು? ನಟ್ಟು ಬಾಲನೆ ಖುಷಿಯಾದ. ಯಾಕಂದರೆ ಇವಾಗ ಅವನ ಹತ್ತಿರ ಹೆಸರು ಮತ್ತು ಕೆಲಸ ಎರಡೂ ಇದ್ದವು. ಆದರೆ ಗೊತ್ತಿಲ್ಲ, ಅಕಸ್ಮಿತವಾಗಿ ಅವನು ಬಹಳ ದುಃಖಿಯಾದ. ಮಾಲೀಕರಿಗೆ ನನ್ನ ಕೆಲಸ ಬಹಳ ಇಷ್ಟವಾಗಿದೆ. ಆದರೆ ಕಮಲಾ ಹೇಳಿದಳು ಕೆಲಸ ಕಲ್ಕೊಂಡು ನಮ್ಮ ಗ್ರಾಮದಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕಂತ. ಹೇ ದೇವರೇ, ಯಾವ ಸಂಕಟದಲ್ಲಿ ನೀವು ನನಗೆ ಹಾಕಿಬಿಟ್ಟಿದ್ದೀರಾ? ಇವಾಗ ನಾನೇನ್ ಮಾಡ್ಲಿ? ನಟ್ಟು ಇದೆಲ್ಲ ಯೋಚಿಸ್ತಾನೆ ಇದ್ದ. ಅವಾಗ್ಲೇ ಅವನ ಹತ್ತಿರ ಮಾಲೀಕ್ನ ಫೋನ್ ಬಂದಿತ್ತು. ನಟ್ಟು, ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನೀನು ಹೋಗಿದ ನಂತರ ಬಿಲ್ಡರ್ಗಳು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಈ ರೆಸ್ಟೋರೆಂಟ್ಗೆ ಒಡೆದ್ಬಿಟ್ಟು ಅವರು ಇಲ್ಲಿ ಒಂದು ಮಾಲ್ ಮಾಡ್ತಾ ಇದ್ದಾರಂತ. ಮತ್ತೆ ಐ ಆಮ್ ರಿಯಲಿ ಸಾರಿ ನಟ್ಟು. ನನಗೆ ನಿನ್ನ ಕೆಲಸದ ಮೇಲೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೆ ಕ್ಷಮಿಸಿ ಬಿಡು ನಟ್ಟು.
ಅವಾಗ ನಟ್ಟು ತನ್ನ ಮಾಲೀಕನ ಮಾತು ಕೇಳಿದನು. ಅವನು ಆಶ್ಚರ್ಯವಾದ. ಅವನಿಗೆ ಖುಷಿ ಮತ್ತು ದುಃಖ ಎರಡರ ಅರಿವು ಒಂದೇ ಸಾರಿ ಆಗಿತ್ತು. ಇವಾಗ ನಾನು ನನ್ನ ಬಿಸ್ನೆಸ್ ಶುರು ಮಾಡಬಹುದು. ನಟ್ಟು ಇವಾಗ ಪಟ್ಟಣದಿಂದ ಗ್ರಾಮಕ್ಕೆ ಬಂದಿದ್ದ. ಪತಿಗೆ ತನ್ನ ಮುಂದೆ ನೋಡ್ಬಿಟ್ಟು ಕಮಲ ಬಹಳ ಖುಷಿ ಪಟ್ಟಳು. ಅವಳು ನಟ್ಟಿಗೆ ಹೇಳಿದಳು, ಅರೆ ನೀವು ಬಂದ್ಬಿಟ್ಟಿದ್ದೀರಾ, ಬನ್ನಿ ಬನ್ನಿ ಕುಳಿತುಕೊಳ್ಳಿ, ನೀವು ಖುಷಿಯಲ್ಲಿ ಕಾಣಿಸ್ತಾ ಇದ್ದೀರಾ. ಅರೆ ಮಾತಂತೂ ಖುಷಿ ಪಡೋದೇ ಇದೆ. ಯಾವಾಗ ನೀನ್ ಕೇಳ್ತೀಯಲ್ಲ, ನೀನ್ ಕೂಡ ಖುಷಿಯಿಂದ ಕುಣಿದು ಬಿಡ್ತೀಯ. ಹೌದಾ, ಹಾಗೇನಾ? ಮತ್ತೆ ಹೇಳ್ಬಿಡಿ. ನಟ್ಟು ಎಲ್ಲ ಮಾತು ಕಮಲಗೆ ಹೇಳಿದ್ದನು. ಅದು ಕೇಳ್ಕೊಂಡು ಅವಳು ಬಹಳ ಖುಷಿ ಪಟ್ಟಳು. ಸ್ವಲ್ಪ ಕೇಳ್ಬಿಡಿ, ನಾನಂತೂ ನಿಮಗೆ ಕೇಳೋದೇ ಮರೆತು ಬಿಟ್ಟೆ, ನಾವೇನ್ ಮಾಡ್ಬೇಕಂತ. ತಿಳ್ಕೊಬೇಕನ್ಕೊಂಡಿದ್ಯಾ? ನಾವು ಮೋಮೋಸ್ ಮಾಡೋಣ. ಕೊನೆಗೂ ಈ ಮೋಮೋಸ್ ಏನಿರುತ್ತೆ? ಮೋಮೋಸ್ ಮೈದಾನಿಂದ ಆಗುತ್ತೆ. ಅದು ಸ್ವಲ್ಪ ಸ್ವಲ್ಪ ಮೋದಕ್ ತರಾನೇ ಕಾಣಿಸುತ್ತೆ. ಅದರಲ್ಲಿ ನಾವು ತರಕಾರಿ ತುಂಬ್ತೀವಿ, ಮತ್ತೆ ಅದನ್ನು ನಾವು ಎಣ್ಣೆನಲ್ಲೂ ಕರಿತೀವಿ. ಮತ್ತೆ ಇದಕ್ಕಾಗಿ ನಮಗೆ ಕೆಲವು ಸಾಮಾನುಗಳ ಅವಶ್ಯಕತೆ ಇರುತ್ತೆ. ನೀನ್ ತರ್ತೀಯಲ್ಲ? ಹಾ ಸರಿ, ಖಂಡಿತ. ನೀವು ಕೇವಲ ನನಗೆ ಸಾಮಾನಿನ ಲಿಸ್ಟ್ ಕೊಟ್ಬಿಡಿ. ಇದರ ನಂತರ ಕಮಲ ಬಜಾರ್ದಿಂದ ಲಿಸ್ಟ್ ಅನುಸಾರವಾಗಿ ಎಲ್ಲಾ ಸಾಮಾನು ತಂದಿದ್ದಳು. ಅದರ ನಂತರ ನಟ್ಟು ಮತ್ತು ಕಮಲ ಸೇರಿ ಅಡಿಗೆ ಮನೆಯಲ್ಲಿ ಮೋಮೋಸ್ ಮಾಡಿದರು. ರೀ ಕೇಳಿ, ನಾನು ಹೇಳ್ತಾ ಇದ್ದೆ, ಇಲ್ಲಿನ ಜನ ಮೋಮೋಸ್ಗಂತೂ ಇಷ್ಟಪಡ್ತಾರಲ್ಲ. ಅರೆ ಯಾಕೆ ಮಾಡಲ್ಲ, ನನ್ನ ಕೈಯಲ್ಲಿ ಅಂತೂ ಜಾದೂವಿದೆ. ಇಬ್ಬರು ಸೇರಿ ನಗುತ್ತಿದ್ದರು ಮತ್ತೆ ಗ್ರಾಮದ ಬಜಾರ್ ಕಡೆ ಹೋಗಿಬಿಟ್ಟರು. ಮೋಮೋಸ್ ತಗೊಳ್ಳಿ, ಬಿಸಿ ಬಿಸಿ ಮೋಮೋಸ್ ತಗೊಳ್ಳಿ. ಅದೇ ಸಮಯ ಗಟ್ಟು ಬಜಾರ್ನಲ್ಲಿ ತನ್ನ ಹಣ್ಣಿನ ಬಂಡಿ ತಗೊಂಡು ಅಡ್ಡಾಡುತ್ತಿದ್ದ. ಅರೆ ಯಾರ್, ಅಲ್ಲಂತೂ ಬಹಳನೇ ಜನ ಇದ್ದಾರೆ. ಒಂದ್ ಕೆಲಸ ಮಾಡ್ತೀನಿ, ನನ್ನ ಬಂಡಿ ಅಲ್ಲೇ ತಗೊಂಡು ನಿಂತ್ಕೊಂಡ್ ಬಿಡ್ತೀನಿ. ಯಾರಿಗ್ ಗೊತ್ತು, ಈ ಜನಗಳ ಮಧ್ಯೆ ನನಗೂ ಒಳ್ಳೆ ಲಾಭ ಸಿಗ್ಬಹುದು. ಹಾ, ಇದೇನು ನಟ್ಟು ಮತ್ತೆ ವೈನಿ ಇಲ್ಲಿ? ಮುಂದೆ ಹೋಗಿ ನೋಡ್ಬಿಡ್ತೀನಿ, ಕೊನೆಗೂ ಇವರು ಏನ್ ಮಾರಾಟ ಮಾಡ್ತಾ ಇದಾರಂತ. ಹಾ, ಇದೇನ್ ಮಾರಾಟ ಮಾಡ್ತಾ ಇದ್ದಾರೆ? ನಟ್ಟು ಮತ್ತು ಕಮಲ ಮೋಮೋಸ್ ಮಾರ್ಬಿಟ್ಟು ಮೊದಲಿನ ದಿನ ಬಹಳಷ್ಟು ಚೆನ್ನಾಗಿ ಲಾಭ ಮಾಡ್ಕೊಂಡರು. ನೋಡ್ತಾ ಇದ್ದೀರಾ ನೀವು ನಟ್ಟು ಅವರೇ, ಇವತ್ತಿನ ಲಾಭ ಎಷ್ಟು ಹೆಚ್ಚಿದೆ. ನಾನಂತೂ ಆಶ್ಚರ್ಯವಾದೆ. ಹಾ ಕಮಲಾ, ನಾನ್ ಕೂಡ ಬಹಳ ಖುಷಿ ಇದ್ದೀನಿ. ಹಾಗೆ ನಮ್ಮ ಕನಸಿನ ತರ ನಾವು ಹೇಗೆ ಯೋಚಿಸಿದ್ದೇವೋ ಅದಕ್ಕಿಂತಲೂ ಬಹಳ ಲಾಭ ಸಿಕ್ಕಿದೆ ನಮ್ಗೆ. ಹೌದ್ರಿ, ಪೂರ್ತಿ ದಿನದ ಲಾಭ 9,000 ರೂಪಾಯಿ ಆಗಿದೆ. ಹಾ ಕಮಲಾ, ಸರಿ, ನನಗೆ ನಿನ್ನಿಂದ ಸ್ವಲ್ಪ ಮಾತಾಡೋದಿತ್ತು. ಹಾ ತಿಳಿಸಿರಿ. ಅದು ನಾನು ನೋಡ್ತಾ ಇದ್ದೆ, ಗಟ್ಟುನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ನಡೀತಾ ಇಲ್ಲ ಅಂತ. ಮತ್ತೆ ನಾನು ಯೋಚಿಸಿದ್ದೀನಿ, ನಾವು ಸ್ವಲ್ಪ ಅವನಿಗೂ ಸಹಾಯ ಮಾಡೋಣಂತ. ಅವನಿಗೆ ಹಣ್ಣಿನ ಮಾರಾಟದಲ್ಲಿ ಏನಾದ್ರೂ ಸಹಾಯ ಆಗುತ್ತೆ. ಆದರೆ ನಟ್ಟು ಅವರೇ, ನಿಮಗೆ ಗೊತ್ತಿಲ್ಲ, ಗಟ್ಟು ನಿಮಗೆ ಎಷ್ಟು ತಪ್ಪಾಗಿ ಮಾತಾಡ್ತಾ ಇರ್ತಾನೆ, ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಅವನು ನಿಮಗೆ. ನನಗೆ ಗೊತ್ತಿದೆ ಕಮಲಾ, ಆದ್ರೆ ಅವನು ಇನ್ನೂ ಚಿಕ್ಕವನಿದ್ದಾನೆ. ಮತ್ತೆ ಅಣ್ಣ ತಮ್ಮಂದರಲ್ಲಿ ಚಿಕ್ಕ ಚಿಕ್ಕ ಜಗಳ ನಡೀತಾನೆ ಇರುತ್ತಲ್ಲ, ಇದರಲ್ಲಿ ಹೊಸ ಮಾತೇನಿದೆ? ಒಂದು ವೇಳೆ ನೀವ್ ಈಗ ಅನ್ಕೊಂಡರೆ ನಾನು ನಿಮಗೆ ನಿಲ್ಸೋದಿಲ್ಲ. ಅಣ್ಣ, ನನಗೆ ದಯವಿಟ್ಟು ಕ್ಷಮಿಸಿಬಿಡಿ. ನಾನು ಬಹಳನೇ ಕೆಟ್ಟವನಾಗಿದ್ದೀನಿ. ನನಗೆ ನನ್ನ ತಪ್ಪಿನ ಅರಿವು ಆಗ್ಬಿಟ್ಟಿದೆ. ಅರೆ ಹಾಗಿಲ್ಲ ಗಟ್ಟು, ಈ ತರ ಮಾತಾಡ್ಬೇಡ. ಬಂದ್ಬಿಡು, ಬಾ ಗಟ್ಟು, ನನ್ಗೆ ಅಪ್ಪಿಕೋ. ಗಟ್ಟುಗೆ ತನ್ನ ತಪ್ಪಿನ ಅರಿವು ಆಗ್ಬಿಟ್ಟಿತ್ತು. ಮತ್ತೆ ಅವನು ತನ್ನ ಅಣ್ಣ ಮತ್ತು ವೈನಿಯಿಂದ ತನ್ನ ತಪ್ಪಿನ ಕ್ಷಮೆ ಕೇಳಿದ್ದ. ಅಲ್ಲಿ ಇಬ್ಬರು ಗಟ್ಟಿಗೆ ಕ್ಷಮಿಸಿದರು ಕೂಡ. ಜೊತೆಗೆ ಗಟ್ಟು ತನ್ನ ಅಣ್ಣ ಮತ್ತು ವೈನಿಯ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಮತ್ತೆ ಮೂವರು ಖುಷಿ ಇರುತ್ತಿದ್ದರು. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.